Hi friends, welcome to Vaibhava Entertainment Channel. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ತಾರೀಕು 13 ಏಪ್ರಿಲ್. ಇವತ್ತೊಂದು ಒಳ್ಳೆ ಟೆಸ್ಟಿಮೋನಿ ಕೊಡೋಣ ಅಂತ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಪ್ರಕಾಶ್ ಅಣ್ಣ ಲಾಸ್ಟ್ ಟೈಮು ಕೂಡ ಕಲ್ಲಂಗಡಿ ಬೆಳೆದಿದ್ರು, ಬಾಳೆ ಬೆಳೆದಿದ್ರು, ಅಡಿಕೆ ಬೆಳೆದಿದ್ರು, ಸಾಕಷ್ಟು ಬೆಳೆಗಳಿಗೆ ಬಳಸ್ತಾಯಿದ್ರು. ಇವತ್ತು 1.5 ಎಕರೆಯಲ್ಲಿ ಮತ್ತೆ ಕಲ್ಲಂಗಡಿ ಹಾಕಿದ್ದಾರೆ. ಯಾಕಂದರೆ ಕಳೆದ ಬಾರಿ ಅವ್ರು ತಗೊಂಡಂಥ ರಿಸಲ್ಟನ್ನು ಅವರು ಮನಗಂಡು ನಮ್ಮಲ್ಲಿ ವೆರಿ ಗುಡ್ ಡಿಸ್ಟ್ರಿಬ್ಯೂಟ್ರು ಕೂಡ ಅವ್ರು ಟೆಸ್ಟಿಮೋನಿ ಕೇಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಹಂಗೆ ಮಾತಾಡ್ತಾ ಹೋಗ್ತೀನಿ, ಕೇಳಿ ಅವ್ರು ಏನೇನು ಬಳಸಿದ್ದಾರೆ ಅಂತೇಳಿ. ಮೊದಲನೇದಾಗಿ ಪ್ರಕಾಶ್ ಅಣ್ಣವ್ರ ಮಗ ನಿಖಿಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಇವತ್ತು MBA ಮಾಡ್ಕೊಂಡು ವ್ಯವಸಾಯನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅವ್ರ ಮಾತನ್ನು ಕೂಡ ಇವತ್ತು ನಾನು ಕೇಳೋಣ. ಮೊದಲನೇದಾಗಿ ಅಂತ ನೀವು ನೋಡ್ಬೋದು. ಪ್ರಕಾಶ್ ಅಣ್ಣ, ಈ ತೋಟಕ್ಕೆ, ನೀವು ಕಲ್ಲಂಗಡಿ ತೋಟಕ್ಕೆ ಏನೇನು ಬಳಸಿದ್ದೀರಣ್ಣ ಹ್ಯಾಡ್ ಶಾಪ್ ಪ್ರಾಡಕ್ಟು? ಈ ತೋಟಕ್ಕೆ ಇವಾಗ 28 ದಿನ ಆಗಿದೆ ಇವತ್ತಿಗೆ. ಓಕೆ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಭೂಮಿ ಸುಧಾ ಕೊಟ್ಟಿದ್ವಿ. ಓಕೆ. ASP 90, ಓಕೆ. DNC 90 ಕೊಟ್ಟಿದ್ವಿ. ಹಾಗೆ ಈಗ ಇತ್ತೀಚೆಗೆ ಈಗ DOG 80 ಮತ್ತು ಕ್ರಾಪ್ ಸುಧಾ ಸ್ಪ್ರೇ ಆಗಿದೆ, ಮತ್ತು ಟ್ರಂಚಿಂಗ್ ಕೂಡ ಮಾಡಿದ್ವಿ. ಓಕೆ. ಮತ್ತು ಈಗ ಕ್ರಾಪ್ ಇಟ ಒಂದ್ಸಾರಿ ಅದನ್ನು ಟ್ರಂಚಿಂಗ್ ಮಾಡಿಸಿದ್ವಿ. ಅಣ್ಣ, ಕಳೆದ ಬಾರಿ ನೀವು ಕಲ್ಲಂಗಡಿ ಬೆಳೆದಾಗ ಇಳುವರಿ ಹೆಂಗಿತ್ತಣ್ಣ? ಇಳುವರಿ ತುಂಬ ಚೆನ್ನಾಗಿ ಬರ್ತಿತ್ತು, ರೈಟ್ ಸಿಗಲಿಲ್ಲ ಅಷ್ಟೇ. ಆಗ ರೇಟು ಸ್ನೇಹಿತರೆ, ರೇಟು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಬಟ್ ಭಾಳ ಚೆನ್ನಾಗಿ ಬಂದಿತ್ತು. 1.25 ಎಕರೆಗೆ 32 ಟನ್ ಬಂದಿತ್ತು. 1.25 ಎಕರೆಗೆ 32 ಟನ್ ಬಂದಿತ್ತು. ಸಂಪೂರ್ಣವಾಗಿ ನಮ್ಮ ಗೊಬ್ಬರ ಬಳಸಿದ್ರು. ಜೊತೆಗೆ ಬರೀ ಸಂಪೂರ್ಣವಾಗಿ ನಮ್ದು ಒಂದೇ ಅಲ್ಲ, ಮಧ್ಯದಲ್ಲಿ ಕೆಮಿಕಲ್ನು ಕೂಡ ಬಳಸ್ತಿದ್ರು. ನಾವೇ ಸಜೆಸ್ಟ್ ಮಾಡಿದ್ದು. ಕೆಮಿಕಲ್ ಏನೇನು ಬಳಸ್ತಿದ್ರಣ್ಣ? ಕೆಮಿಕಲ್ 19 1261 13045. ಎಸ್, ಅದು ಬಳಸಲೇಬೇಕು. ಯಾಕಂದರೆ ಇದು ಸೆನ್ಸಿಟಿವ್ ಕ್ರಾಪು ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೆಯೋದು ಕಷ್ಟ. ಈಗ ಒಂದು 3-4 ವರ್ಷ ಆದಮೇಲೆ ಬೇಕಾದರೆ ಸಂಪೂರ್ಣವಾಗಿ ಬೆಳಿಬೋದೇನೋ. ನಿಖಿಲ್ ಅವರೇ, ನೀವು ಆಸ್ ಎ MBA ಸ್ಟೂಡೆಂಟಾಗಿ ಹ್ಯಾಡ್ ಶಾಪ್ ಉತ್ಪನ್ನಗಳ ಬಗ್ಗೆ ನೀವೇನು ಹೇಳ್ತೀರಿ? ಹ್ಯಾಡ್ ಶಾಪ್ ಉತ್ಪನ್ನಗಳು ಅಂದರೆ ಮಾರ್ಕೆಟಲ್ಲಿ ತುಂಬ ಕಂಪ್ನಿಗಳು ಸ್ಟೇಬಲ್ ಆಗಿದೆ, ಬಟ್ ಹ್ಯಾಡ್ ಶಾಪ್ ಥರ ಪ್ರಾಡಕ್ಟ್ಗಳು ಯಾವುದನ್ನು ಸಸ್ಟೈನ್ ಆಗಿಲ್ಲ. ಓಕೆ. ಕಾರಣ ಇಷ್ಟೇ, ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಯಾವ ಥರ ಪ್ರಾಡಕ್ಟ್ಗಳಲ್ಲಿ. ಹೌದು. ಹ್ಯಾಡ್ ಶಾಪ್ನಲ್ಲಿರೋ ಪ್ರಾಡಕ್ಟ್ಗಳನ್ನ ಕ್ವಾಲಿಟಿನ ಯಾರೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಆ ಒಂದು ಇದನ್ನು. ಓಕೆ. ಕ್ರಾಪ್ಗಳಲ್ಲಿ ಯಾವುದೇ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡಿ, ಈಗ ಬೇರೆ ಕೆಮಿಕಲ್ ಕಂಪೇರ್ ಮಾಡಿದ್ರೆ ಕಾಸ್ಟ್ನ ತುಂಬ ಎಫೆಕ್ಟಿವ್ ಇದೆ. ಓಕೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಂಗಾದ್ರೆ ಹ್ಯಾಡ್ ಶಾಪ್ ಪ್ರಾಡಕ್ಟು ಕ್ವಾಲಿಟಿಲಿ ಮತ್ತು ಕ್ವಾಂಟಿಟಿಲಿ ಮತ್ತು ಕಾಸ್ಟ್ ವೈಸು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಿ? ಅಷ್ಟಿಲ್ಲ ಅಂದರೆ ಮಾರ್ಕೆಟ್ನ ಸಸ್ಟೈನ್ ಆಗಿ ಸಾಧ್ಯನೇ ಇಲ್ಲ. ತುಂಬ ಕಂಪ್ನಿಗಳು ಬಂದು ಹೋಗಿದೆ. ಓಕೆ. ಆದರೆ ಈ ಕಂಪನಿಯಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ನಿ ಯಾವುದು ಕೊಟ್ಟಿಲ್ಲ. ಓಕೆ. ಈಗ ಈ ಕಲ್ಲಂಗಡಿಯಲ್ಲಿ ನೀವು ಇಳುವರಿನ ಲಾಸ್ಟ್ ಟೈಮ್ ತಗೊಂಡಿದ್ರಲ್ಲ, ಅದು ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಖಂಡಿತ ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆಂದರೆ 25 ದಿನಕ್ಕೆ ಇಷ್ಟು ಕ್ರಾಪ್ ಬಂದಿದೆ ಅಂದರೆ ಅದು ಈ ಪ್ರಾಡಕ್ಟಿಂದನೇ ಸಾಧ್ಯ. ಎಲ್ಲಾದರೂ ಈಗ ಫ್ಲವರಿಂಗ್ ಆಗಿ ಈಚ್ಗಳಾಗಿರೋದು ಅಥವಾ ಕಾಯಿಗಳಾಗಿರೋದು ತೋರಿಸ್ಬೋದು? ಒಂದೆರಡು ಒಂದು 5-6 ಇಂಚ್ ಉದ್ದನ ಇದೆ ಈಚ್ಗಳಿದೆ. ಈಚ್ಗಳು ಆಲ್ರೆಡಿ ಒಂದು 5-6 ಇಂಚ್ ಉದ್ದನೇ ಇದೆ ಸ್ನೇಹಿತರು. ನೋಡಿ, ಇಲ್ಲಿ ನೋಡಿ ನೋಡ್ಬೋದು. ಓಕೆ. ಈಗ ಆಲ್ರೆಡಿ ಫ್ಲವರಿಂಗ್ ಭಾಳ ಚೆನ್ನಾಗಿ ಸೆಟ್ ಆಗಿದೆ. ಹೌದು. ಎಲ್ಲರೂ ಹೇಳ್ತಾರೆ ಒಂದು ಗಿಡಕ್ಕೆ 2 ಕಾಯಿ ಸೆಟ್ ಆಗಬೇಕು ಅಂತೇಳಿ. ಕೊಳ್ಳೇಗಾಲದಲ್ಲಿ ಮುಡಿಗುಂಡಮಲ್ಲಿ ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದಾಗ 2 ಕಾಯಿ ಸೆಟ್ ಆಗಿತ್ತು. 3ನೇ ಕಾಯಿ ಕೂಡ 2ನೇ ಹಾರ್ವೆಸ್ಟಿಂಗ್ ಬಂದಿತ್ತು, ಒಳ್ಳೆ ಇಳುವರಿ ಬಂದಿತ್ತು ಅಂತ ವೀಡಿಯೋ ಮಾಡಿ ಹಾಕಿದ್ದೆ. ಬಟ್ ಇಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ಸೊಂಪಾಗಿ ಗಿಡಗಳು ಬಂದಿದೆ, ಫ್ಲವರಿಂಗ್ ಸೆಟ್ ಆಗಿದೆ. ಅಲ್ಲಲ್ಲಲ್ಲೇ ಕಾಯಿಗಳು ಇವತ್ತು ಕಾಣ್ಬೋದು. ಒಂದು ನಿಮಿಷ ನೋಡಿ ಈಚು. ಪ್ರಕಾಶ್ ಅಣ್ಣ ಹೇಳ್ತಾ ಇದ್ದಾರೆ ಕಾಯಿಗಳೆಲ್ಲ ಕಾಣಬೇಕಂದ್ರೆ ನೋಡಿ ಬಂದಿದೆ. ಅಲ್ಲೇ ಇನ್ನೊಂದಿದೆ ನೋಡಿ. ಆರಾಮಾಗಿ 2 ಕಾಯಿಗಳು, ಒಂದೊಂದು ಗಿಡಕ್ಕೆ 2 ಕಾಯಿಗಳು ಸೆಟ್ ಆಗ್ತಾಯಿದೆ. 45 ಡೇಸ್ ಬೇಕು ಚೆನ್ನಾಗಿ ಕಾಯಿಗಳು ಕಾಣಬೇಕಂದ್ರೆ. ಬಟ್ ಫ್ಲವರಿಂಗ್ ನೋಡಿ, ಫ್ಲವರಿಂಗ್ ಚೆನ್ನಾಗಿ ಸೆಟ್ ಆಗಿದೆ. ಇಲ್ಲಿ ಕಾಯಿ ಇದೆ ನೋಡಿ, ಇಲ್ಲೊಂದು ಫ್ಲವರಿಂಗ್ ಇದೆ ನೋಡಿ, ಅಲ್ಲೂ ಕಾಯಿ ಇದೆ ನೋಡಿ, ಅಲ್ಲೊಂದು. ಹಿಂಗೆ ಕಾಣಲ್ಲ ಈಗ ಕಾಯಿಗಳು. ಇನ್ನೊಂದು 15 ದಿನ ಹೋದರೆ ಕಾಯಿಗಳೇ ಕಾಣ್ತಾ ಇರುತ್ತೆ. ಒಂದು 5 ದಿವಸ ಸಾಕಿನ್ನು. ಇನ್ನು 5 ದಿನದಲ್ಲಿ ಕಾಯಿಗಳೆಲ್ಲ ಎಷ್ಟಿದೆ ಅಂತ, ಎಷ್ಟು ಸೆಟ್ಟಿಂಗ್ ಆಗಿದೆ ಅಂತ ಗೊತ್ತಾಗ್ಬಿಡ್ತದೆ. ಎಸ್, ಇನ್ನೊಂದು 5 ದಿನ ಆದ್ರೆ ಸಾಕು, ಕಾಯಿಗಳು ಎಷ್ಟು ಸೆಟ್ಟಿಂಗ್ ಆಗಿದೆ, ಇಷ್ಟೇ ಕಾಯಿ ಬೀಳುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತಂತೆ. ಹಂಗಾಗಿ ಹ್ಯಾಡ್ ಶಾಪ್ ಉತ್ಪನ್ನಗಳು ಅದ್ಭುತವಾದಂಥ ಉತ್ಪನ್ನಗಳು. ಈಗ ಆಲ್ರೆಡಿ 100 ಟೆಸ್ಟಿಮೋನಿಗಳನ್ನ ಕೊಟ್ಟಿದ್ದೀನಿ. ಇವತ್ತು ಇಂಥ ಬಿರು ಬೇಸಿಗೆಲ್ಲೂ ಕೂಡ ಎಷ್ಟು ಸಮೃದ್ಧಿಯಾಗಿ ತೋಟ ಇದೆ ಅಂತ ನೀವು ನೋಡ್ಬೋದು. ಇಷ್ಟು ಹೇಳ್ತಾ, ಇಟ್ಸ್ ಎ ವೆರಿ ಗುಡ್ ಟೆಸ್ಟಿಮೋನಿ. ಎಲ್ಲ ರೀತಿಯ ಹಣ್ಣಿನ ಗಿಡಗಳಿಗೆ, ಎಸ್ಪೆಷಲಿ ಸೌತೆಕಾಯಿ ಮತ್ತು ವಾಟರ್ ಮೆಲನ್ಗೆ ಅದ್ಭುತವಾಗಿ ನಮ್ಮ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ ಹೇಳುವಂಥ ಇದು ಒಂದು 5 ಅಥವಾ 6ನೇ ವೀಡಿಯೋ ನಾನೇ ಮಾಡಿ ಕಳಿಸಿರೋದು. ಇದನ್ನ ವೆರಿ ಗುಡ್ ಟೆಸ್ಟಿಮೋನಿ ಅಂತ ತಿಳ್ಕೊಳ್ಳಿ. ರೈತರ ಹತ್ರ ಖುದ್ದಾಗಿ ಮಾತಾಡಿ. ನಾನು ನಮ್ಮ ಶಿವನಂಜೇಗೌಡರದು ಅಂದರೆ ಪ್ರಕಾಶ್ ಅಣ್ಣಂದು ಫೋನ್ ನಂಬರ್ ಹಾಕ್ತೀನಿ, ನಿಖಿಲ್ದು ಫೋನ್ ನಂಬರ್ ಹಾಕ್ತೀನಿ. ಎನ್ಕ್ವೈರಿ ಬೇಕಾದ್ರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಖಿಲ್ ಸರ್. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್, ಶೇರ್ ಅಂಡ್ ಕಾಮೆಂಟ್ ಮಾಡಿ.